ನ್ಯೂಸ್ ಅವರ್ನ ಮೊದಲನೇ ವರದಿ ಇಂಟ್ರೆಸ್ಟಿಂಗ್ ಆಗಿದೆ. ಲಕ್ಷ ಕೊಟ್ಟು ಕೇಳಿದ್ರಷ್ಟೇ ಅರ್ಥ ಆಗುತ್ತೆ. ಇದು ಕನೆಕ್ಟ್ ಮಾಡಬೇಕಾದ ಡಾಟ್ಗಳ ಸುಮಾರಿದ್ದಾವೆ. ಸಾಧ್ಯ ಆದಷ್ಟು ಸರಳವಾಗಿ ಇದನ್ನು ನಿಮಗೆ ಅರ್ಥ ಮಾಡಿಸುವಂತೆ ಹೇಳುವುದಕ್ಕೆ ಪ್ರಯತ್ನ ಪಡ್ತೀನಿ. ಮಂಗಳೂರಿನಲ್ಲಿ ಒಂದು ಘಟನೆ 23ನೇ ತಾರೀಕು ಆಯಿತು. ಕಲರ್ಸ್ ಯುನಿಸೆಕ್ಸ್ ಸಲೂನ್ ಅಂತ ಒಂದು ಸಲೂನ್, ಅಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ರಾಮಸೇನೆಯ ಸದಸ್ಯರು ಒಳಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನು ಪುಡಿ ಪುಡಿ ಮಾಡಿ ಅಲ್ಲಿ ಬೆಡ್ ಮೇಲೆ ಹೋಗಿ ಒಂದಷ್ಟು ಕಾಂಡಮ್ಸ್ ಎಲ್ಲ ತೋರಿಸಿ, ನೋಡಿ ಇಲ್ಲಿ ವೇಶ್ಯಾವಾಟಿಕೆ ನಡೀತಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂದು. ಅದಕ್ಕೆ ಅವ್ರ ಕಡೆಯವರು ಪ್ರಶ್ನೆ ಕೇಳಿದ್ರು, ಯಾರು ಬೆಡ್ ಮೇಲೆ ಕಾಂಡಮ್ಸ್ ಇಟ್ಟು ವೇಶ್ಯಾವಾಟಿಕೆ ಮಾಡ್ತಾರಾ, ಇದರಲ್ಲಿ ಬೇರೆ ಏನೋ ಇದೆ ಇತ್ಯಾದಿ ಇತ್ಯಾದಿ ಅವರು ಮಾತಾಡಿದ್ರು. ಸುದ್ದಿನೂ ನೋಡಿದ್ರಿ ನಮ್ಮಲ್ಲಿ ನೀವು. ಮಂಗಳೂರಿನಲ್ಲಿ ಮತ್ತೊಂದು ನೈತಿಕ ಪೊಲೀಸ್ಗಿರಿ ಅಂತ, ಮಾರಲ್ ಪೊಲೀಸಿಂಗ್ ಇದು. ಪ್ರಕರಣ ದಾಖಲಾಯಿತು. ನಿರೀಕ್ಷೆಯಂತೆ ರಾಮಸೇನೆ ಸದಸ್ಯರ ಮೇಲೆ ಹೋಗಿ ಗಲಾಟೆ ಮಾಡಿದವ್ರ ಮೇಲೆ ಹೋಮ್ ಮಿನಿಸ್ಟ್ರು ರಿಯಾಕ್ಟ್ ಮಾಡಿದ್ರು. ಹಾಗೇನಾದ್ರು ಮಾಹಿತಿ ಇದ್ದರೆ ಪೊಲೀಸರಿಗೆ ಮಾಹಿತಿ ಕೊಡಬೇಕು, ನೀವು ಕಾನೂನನ್ನು ಕೈಗೆತ್ಕೋಬಾರ್ದು ಇತ್ಯಾದಿ ಇತ್ಯಾದಿ. ರಾಮಸೇನೆಯ ನಾಯಕ ಯಾರು? ಪ್ರಸಾದ್ ಅತ್ತಾವರ್. ದಾಳಿಕೋರರ ಬಂಧನ ಆಯಿತು. ಅವರ ಮೊಬೈಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡರು. ತನಿಖೆಯ ಭಾಗವಾಗಿ ಇವರು ಯಾರ್ಯಾರ ಜೊತೆ ವಾಟ್ಸಪ್ಪು ಚಾಟ್ ಮಾಡಿದ್ದಾರೆ, ಏನು ಫೋಟೋ ಕಳಿಸಿದ್ದಾರೆ, ಏನು ವಿಡಿಯೋ ಕಳಿಸಿದ್ದಾರೆ, ಇವ್ರ ಮೊಬೈಲ್ನಲ್ಲಿ ಏನಿದೆ ಅಂತ ನೋಡಿದ್ರು. ಪ್ರಸಾದ್ ಅತ್ತಾವರ್ ಮೊಬೈಲ್ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಫೋಟೋಗಳು ಸಿಕ್ಕವು. ಬಹಳ ಇಂಟ್ರೆಸ್ಟಿಂಗ್ ಫೋಟೋಗಳು, ವಿಡಿಯೋಗಳು, ಚಾಟ್ಗಳು ಸಿಕ್ಕವು. ಏನು, ವಾಟ್ ವಾಸ್ ಇಟ್? ಒಂದು ಹೆಣ್ಣು ದೇವತೆ, ರೌದ್ರ ದೇವತೆ. ಹೆಣ್ಣು ದೇವತೆಯ ಕೊರಳಿನಲ್ಲಿ A4 ಸೈಜಿನ ಪ್ರಿಂಟೌಟ್ ಝೂಮ್ ಮಾಡಿ ನೋಡಿದ್ರೆ ಒಂದು ಗಂಗರಾಜು ಫೋಟೋ, ಇನ್ನೊಂದು ಸ್ನೇಹಮಯಿ ಕೃಷ್ಣ ಅವರ ಫೋಟೋ. ಇಬ್ಬರು ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧದ ದೂರುದಾರರು. ಅದರ ಕೆಳಗೆ ಹೆಸರುಗಳನ್ನು ಮಾತ್ರ ಬರೆದಿರುವ ಇನ್ನೊಂದು ಪಟ್ಟಿ, ಹೆಸರು ಮಾತ್ರ ಬರೆದಿದ್ದಾರೆ. ಅದರಲ್ಲಿ ಪ್ರಸಾದ್ ಅತ್ತಾವರ್ ಹೆಸರು ಇದೆ. ಒಟ್ಟು 5 ಹೆಸರುಗಳು: ಪ್ರಸಾದ್ ಅತ್ತಾವರ್, ಗಂಗರಾಜು, ಸ್ನೇಹಮಯಿ ಕೃಷ್ಣ, ಶ್ರೀನಿಧಿ, ಸುಮಾ ಆಚಾರ್ಯ. ಈ ಹೆಸರುಗಳನ್ನು ಬರೆದಿದ್ದಾರೆ. ಮತ್ತೊಂದು ಫೋಟೋದಲ್ಲಿ ಈ ಕಡೆ ಗಂಡು ದೇವರು ಏನಿದೆಯಲ್ಲ, ಗಂಡು ದೇವರ ಕೊರಳಿನಲ್ಲೂ ಒಂದು ಚೀಟಿ ಇದೆ, ದೊಡ್ಡದೊಂದು ಪ್ಲಕಾರ್ಡ್ ರೀತಿಯಲ್ಲಿ. ಅದರಲ್ಲಿ ಈ 5 ಹೆಸರಿದ್ದಾವೆ: ಪ್ರಸಾದ್ ಅತ್ತಾವರ್, ಗಂಗರಾಜು, ಸ್ನೇಹಮಯಿ ಕೃಷ್ಣ, ಶ್ರೀನಿಧಿ, ಸುಮಾ ಆಚಾರ್ಯ ಹೆಸರುಗಳು. ಇನ್ನೊಂದು ಫೋಟೋದಲ್ಲಿ ಯಾವುದೋ ಮನೆಯ ಬೇಸ್ಮೆಂಟ್ ಅನ್ಸುತ್ತೆ, ಪಾರ್ಕಿಂಗ್ ಪ್ಲೇಸ್ ಅನ್ಸುತ್ತೆ, ಅದು ಮೇಕೆಯನ್ನು ಬಲಿ ಕೊಡ್ತಾ ಇರೋ ಫೋಟೋ. ಮುಂದೆ ಮೇಕೆ ಕೊರಳು ಕಟ್ಟಿದ್ದಾರೆ, ಹಿಂಗೆ ಹಿಂದಿನಿಂದ ಯಾರೋ ಒಬ್ಬ 2 ಕಾಲು ಹಿಡ್ಕೊಂಡಿದ್ದಾನೆ. ಅದರ ಹಿಂದೆ, ಫೋಟೋ ಹಿಂದೆ ಪೂಜೆ ನಡೆದಿದೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಕೆಲವು ಕಾಣಿಸ್ತವೆ. ಮೇಕೆ ಬಲಿ ಕೊಡ್ತಾ ಇರೋ ಫೋಟೋ ಇದು, ಕುರಿಯಲ್ಲದು, ಮೇಕೆ, ಅದು ಬಲಿ ಕೊಡ್ತಾ ಇರೋ ಫೋಟೋ ಇದು ಸಿಕ್ತು. ಇನ್ನೊಂದು ಕಡೆ 5 ಮೇಕೆಗಳನ್ನು ಬಲಿ ಕೊಡಲಾಗಿದೆ. ಇದು ಮದ್ಯ ಸುರಿತಾ ಇರೋದು, ದೇವಿಗೆ ಮದ್ಯದ ಅಭಿಷೇಕ. ಅದು ಎಲ್ಲಿ ಹೆಸರು ಬರೆದಿರೋ ಪ್ಲಕಾರ್ಡ್ ಥರದ್ದೇನು ಹೆಸರು ಬರೆದಾಕಿರ್ತಾರಲ್ಲ, ಅದಕ್ಕೆ ಸುರಿತಾ ಇರೋದು. ಏನು ರಾಕೆಟ್ ಸೈನ್ಸ್ ಅಲ್ಲ ಇದು, ವಾಮಾಚಾರ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಬಟ್ ಇಷ್ಟೇ ಅಲ್ಲ, ಈಗ ಇದನ್ನು ನೋಡಿದರೆ ಏನನ್ಸುತ್ತೆ, ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಒಂದು ವಾಮಾಚಾರ ಅಂತ. ಬಟ್ ಎಲ್ಲಿಂದ ಎಲ್ಲಿ ಕನೆಕ್ಷನ್ನು? ಪ್ರಸಾದ್ ಅತ್ತಾವರು, ರಾಮಸೇನೆ, ಮುಡಾ ಕೇಸು, ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು, ಎಲ್ಲಿಂದ ಎಲ್ಲಿ ಕನೆಕ್ಷನ್ ಇದೆ. ಈ ಫೋಟೋಗಳು ಯಾರಿಂದ ಯಾರಿಗೋದ್ವು? ಡಿಸೆಂಬರ್ 9ನೇ ತಾರೀಕು ಹರ್ಷ ಪ್ರಸಾದ್ ಅತ್ತಾವರ್ಗೆ ಈ ಫೋಟೋಗಳನ್ನು ಹಂಚ್ಕೊಂಡಿರೋದು. ಹೂ ಈಸ್ ಹರ್ಷ? ನಾವು ಹೊಸ ಕ್ಯಾರೆಕ್ಟರ್ ಬಂತಪ್ಪ ಈ ಇದರಲ್ಲಿ.
ಹರ್ಷ ಮತ್ತು ಶ್ರೀನಿಧಿ. ಶ್ರೀನಿಧಿ ಹೆಸರು ಅಲ್ಲಿ ಹಾಕಲಾಗಿದ್ದ ಹೆಸರಿನ ಚೀಟಿಗಳಲ್ಲಿ ಶ್ರೀನಿಧಿ ಅನ್ನೋ ಹೆಸರಿತ್ತು. ಹರ್ಷ ಮತ್ತು ಶ್ರೀನಿಧಿ, ಹೂ ಆರ್ ದೇ? ಡಿಸೆಂಬರ್ 9ನೇ ತಾರೀಕು ಪ್ರಸಾದ್ ದತ್ತ ಅವರಿಗೆ ಫೋಟೋ ಕಳಿಸಿದವರು ಅವ್ರು ಯಾರು? ಡಿಸೆಂಬರ್ 13ನೇ ತಾರೀಕು ಇನ್ನೊಂದು ವರದಿ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತ್ತು, ನಿಮಗೆ ನೆನಪಿದೆ ಅನ್ಕೊಳ್ತೀನಿ. ನಾನಿಲ್ಲದೆ ಇದ್ದಾಗ ನನ್ನ ಮನೆಯ ಹತ್ರ ಸ್ಥಳೀಯ BJP ನಾಯಕರುಗಳಾದ ಶ್ರೀನಿಧಿ ಮತ್ತು ಹರ್ಷ ಬಂದಿದ್ದರು. ನಾನು ಮನೆಯಲ್ಲಿರಲಿಲ್ಲ, ನನ್ನ ಮಗ ವಿವೇಕ್ ಮನೆಯಲ್ಲಿದ್ದ. ಆತನನ್ನು ಭೇಟಿಯಾಗಿ, ಯಾಕೆ ನಿಮ್ಮ ತಂದೆಗೆ ಇದೆಲ್ಲ ಬೇಕು? ಸಿದ್ದರಾಮಯ್ಯನವ್ರ ವಿರುದ್ಧದ ಹೋರಾಟ, ದುಡ್ಡು ರೆಡಿ ಇದೆ ಕಾರ್ನಲ್ಲಿ, ದುಡ್ಡು ಕೊಡ್ತೀವಿ, ಸುಮ್ಮನೆ ಆಗಿಬಿಡಕ್ಕೆ ಹೇಳು, ಉಳಿದವ್ರನ್ನೆಲ್ಲ ಸೆಟ್ಲ್ ಮಾಡಿದ್ದೀವಿ, ನಿಮ್ಮ ತಂದೆ ಒಬ್ಬ ಸೆಟ್ಲ್ ಆಗ್ತಿಲ್ಲ, ಇತ್ಯಾದಿ ಇತ್ಯಾದಿ ಮಾತನಾಡಿ ಹೋಗಿದ್ರು ಹರ್ಷ ಆ್ಯಂಡ್ ಶ್ರೀನಿಧಿ. ಸ್ಥಳೀಯ BJP ಮುಖಂಡರು ನೋಡಿ, ಪಕ್ಷ, ಸಿದ್ಧಾಂತ, ಸಂಘಟನೆ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಏನು ಬೇಕು? ಮುಡಾ ಕೇಸು ಆರೋಪಿಯಾಗಿರೋದು ಸಿದ್ದರಾಮಯ್ಯನವರ ಪತ್ನಿ. ಹೋರಾಟ ಮಾಡ್ತಾ ಇರುವ ಸ್ನೇಹಮಯಿ ಕೃಷ್ಣ ಅವರ ಮನೆಗೆ ಸ್ಥಳೀಯ BJP ಕಾರ್ಯಕರ್ತರುಗಳು ಹೋಗ್ತಾರೆ ಕನ್ವಿನ್ಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಪರವಾಗಿ. ಸ್ಥಳೀಯ BJP ಕಾರ್ಯಕರ್ತರು. ವಾಮಾಚಾರ ಆಗಿರೋದು ಯಾರಿಂದ? ಹಿಂದೂ ಪರ ಮುಖಂಡರಿಂದ. ಯಾರ ವಿರುದ್ಧ? ಮುಡಾ ಕೇಸಿನ ದೂರುದಾರರ ವಿರುದ್ಧ. ಇದಷ್ಟು ಹೊರಗೆ ಬಂದಿದ್ದು ಕಲರ್ಸ್ ಯುನಿಸೆಕ್ಸ್ ಸಲೂನಿನ ಮೇಲೆ ನಡೆದ ದಾಳಿಯ ತನಿಖೆಯಲ್ಲಿ. ವಿಷಯ ಹೊರಗೆ ಬಂದ ಮೇಲೆ ಪೊಲೀಸರು ಸುಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ. ಇನ್ಸ್ಪೆಕ್ಟರೇ ಕಂಪ್ಲೇನೆಂಟ್, ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಸೋಮಶೇಖರ್ ಅಂತ ಇನ್ಸ್ಪೆಕ್ಟರ್. ಇಷ್ಟೂ ಬೆಳಕಿಗೆ ಬಂದು ಸುದ್ದಿ ಆದ ನಂತರ ಪೊಲೀಸ್ ಕಮಿಷನರ್ ಪ್ರೆಸ್ ಮೀಟ್ ಮಾಡಿ ಅನುಪಮ್ ಅಗರ್ವಾಲ್ ಅವರೇನು ಹೇಳ್ತಾರೆ, ವಾಮಾಚಾರ ನಡೆದದ್ದು ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವರಿಗೆ ಶಕ್ತಿ ತುಂಬೋದಕ್ಕೆ ಅಂದರು. ಅವರ ವಿರುದ್ಧ ಅಲ್ಲ ಇದು, ಅವರ ಪರವಾಗಿ ಅವ್ರಿಗೆ ಇನ್ನಷ್ಟು ಶಕ್ತಿ ಬರಲಿ ಅಂತ. ಆಯ್ತಪ್ಪ, ಶಕ್ತಿ ತುಂಬುವುದಕ್ಕಾಗಿಯೇ ವಾಮಾಚಾರ ನಡೆದಿದ್ರೆ ಹರ್ಷ ಮತ್ತು ಶ್ರೀನಿಧಿ ಜೊತೆಗೆ ಪ್ರಸಾದ್ ದತ್ತ ಅವರ ಕನೆಕ್ಷನ್ ಏನು? ಶಕ್ತಿ ತುಂಬುವುದಕ್ಕಾಗಿಯೇ ವಾಮಾಚಾರ ನಡೆದಿದ್ರೆ ಹರ್ಷ ಮತ್ತು ಶ್ರೀನಿಧಿ ಬೆಂಬಲ ಸೂಚಿಸುವುದಕ್ಕೆ ಸ್ನೇಹಮಯಿ ಕೃಷ್ಣ ಅವ್ರ ಮನೆಗೆ ಹೋಗಿದ್ರೆ ಆ ಮಾತು ಬೇರೆ. ಅವರು ಹೋಗಿದ್ದು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಹೇಳೋದಕ್ಕೆ. ಅವ್ರಿಗೂ ಪ್ರಸಾದ್ ದತ್ತ ಅವ್ರಿಗೂ ಏನು ಸಂಬಂಧ? ಪ್ರಶ್ನೆಗಳು ಸಹಜವಾಗಿ ಬರ್ತಾವಲ್ವ. ಕ್ಲಾರಿಟಿ ಪೊಲೀಸ್ ಕಮಿಷನರ್ಗೂ ಇಲ್ಲ ಈ ವಿಷಯದಲ್ಲಿ. ಕೇಳಿಸ್ಕೊಳ್ಳಿ ಒಮ್ಮೆ. ಪ್ರಸಾದ್ ದತ್ತ ಅವರು ಯಾರ ನಿರ್ದೇಶನ ಮೇಲೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದು ಎಲ್ಲ ನಡುವೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ. ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದರು. ಸೊ ಆ್ಯಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ಮೊಬೈಲ್ದು ನಾವು ಟೆಕ್ನಾಲಜಿಗೆ ಅನಾಲಿಸಿಸ್ ಮಾಡಿದ್ದೀವಿ. ಅದರಲ್ಲಿ ಒಂದು ವಿಡಿಯೋ ಇತ್ತು. ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ ಒಂದು 5 ಕುರಿಗಳಿಗೆ ದೇವರಿಗೆ ಬಲಿ ಕೊಡ್ತಾರೆ. RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮತ್ತು ಒಬ್ಬ ಗಂಗರಾಜು ಅವ್ರಿಗೆ ಒಂದು ಈ ಬಲಿ ಮುಖಾಂತರ ಅವ್ರಿಗೆ ಬಲ ಸಿಗಲಿ, ಅವರು ಯಾವ ಫೈಟ್ ಮಾಡ್ತಾಯಿದ್ದಾರೆ ಅದರಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಸಿಗಬೇಕು, ಅದಕ್ಕಾಗಿ ಒಂದು 5 ಹೆಸರು ಮೇಲೆ ಮತ್ತು ಒಂದು ದೇವರ ಪ್ರತಿಮೆ ಮೇಲೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವ್ರದ್ದು ಫೋಟೋ ಇಟ್ಕೊಂಡು ಅವರು ಬಲಿ ಕೊಟ್ಟಿದ್ದಾರೆ. ಯಾಕೆ ಅವ್ರ ಹೆಸರು ಬರೆದು ಅವ್ರಿಗೆ ಪವರ್ ಸಿಗಬೇಕು ಅಥವಾ ಬಲ ಸಿಗಬೇಕು ಮಾಡಿದ್ದಾರೆ, ಅದು ಒನ್ಸ್ ವಿ ಟೇಕ್ ದ ಪೊಲೀಸ್ ಕಸ್ಟಡಿ ಆಫ್ ಪ್ರಸಾದ್ ದತ್ತ ಅವರು ಆವಾಗ ಗೊತ್ತಾಗ್ತದೆ. ಆನಂದ್ ಭಟ್ ಈಗ ನಾವು ಹುಡುಕ್ತಾ ಇದ್ದೀವಿ ಯಾರು ಅವರು. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.